ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು 2 ಕೋಟ್ ಬರ್ತಿದ್ದೀನಿ ಮೇಡಮ್. 2 ಕೋಟ್ 2 ಮಂತ್ರ ಅಂದ್ಕೊಳ್ಳಿ. ಇಷ್ಟು ಮಾಡಿದ್ರೆ 2 ಕೋಟ್ ಅದನ್ನ ಅರ್ಥ ಮಾಡಿಕೊಂಡೆ, ಪವರ್ ಆಫ್ ವಿಜುವಲೈಸೇಷನ್ 3 ಅರ್ಥ ಮಾಡಿಕೊಂಡ್ರೆ ನಾನು ಇವತ್ತೇನು ಓದ್ತಾ ಇದ್ದೀನಿ ಅದು ಡಬಲ್ ಮೆಮೊರೈಸ್ ಮಾಡ್ಬೋದು ಅದೇ ಟೈಮಲ್ಲಿ. ಓಕೆ, ಫಸ್ಟ್ ಒಂದು ದ ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟು ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಇಮ್ಯಾಜಿನೇಷನ್, ಅಸೋಸಿಯೇಷನ್, ವಿಜುವಲೈಸೇಷನ್. ಓಕೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಂದು. ಇವಾಗ ನಾನು ವೇಣು ಸಿ ವಿ ಅಂತ. ಓಕೆ, ನಾನು ಯೂಶಲಿ ಐ ಕಾಲ್ ಬೈ ವೇಣು ಸಿ ವಿ. ಓಕೆ, ವೇಣು ಸಿ ವಿನ ಹೆಂಗೆ ರಿಮೆಂಬರ್ ಮಾಡ್ತೀರಾ? ಯೂಶಲ್ ಆಗಿ ನೀವೇನು ಅಂದರೆ ಏನೋ ಒಂದು ಕನೆಕ್ಷನ್ ಸಿಗುತ್ತೆ, ಒಂದು ಅಸೋಸಿಯೇಷನ್ ಆಗಿರ್ತದೆ ನಿಮ್ಮ ಮೈಂಡಲ್ಲಿ. ನಿಮ್ಮ ಫ್ರೆಂಡು ವೇಣು ಅಂತ ಇರ್ಬೋದು, ಅವರು ಏನೋ ಇದಾಗಿರ್ತದೆ. ವೇಣು ಅಂದರೆ ವೇಣುಗೋಪಾಲ, ಮೇ ಬಿ ಗಾಡ್ ನೇಮ್ ಬಂದಿರ್ಬೋದು. ಇವಾಗ ಒಂದು ವೇಣು ಅನ್ನೋದನ್ನ ಅಸೋಸಿಯೇಟ್ ಮಾಡೋಣ, ಒಂದು ಇಮ್ಯಾಜಿನ್ ಮಾಡಿ ಅಸೋಸಿಯೇಟ್ ಮಾಡೋಣ. ವೇಣುನ ವೀನಸ್, ವೇಣುನ ವೆನ್ಯೂ, ವೇಣು VENUS, VENUE ಲಾಸ್ಟ್ ಲೆಟರ್ನ ಕಿತ್ಬಿಡ್ರಣ. ವೇಣು 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 ಆಗುತ್ತೆ. ಓಕೆ, ಸಿ ವಿ ಅಂದರೆ ಕರಿಕ್ಯುಲಮ್ ವಿಟೆ ಅಂದರೆ ರೆಸ್ಯೂಮೆ. ಇದು ಅಸೋಸಿಯೇಷನ್ ಮಾಡಿದ್ದೀನಿ. ಓಕೆ, ಇವಾಗ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ ಮಾಡೋಣ. ವೇಣು ಸಿ ವಿ, ವೇಣು ಈಸ್ ಗಿವಿಂಗ್ ಎ ಸೆಷನ್ ಆನ್ ಎ ಬಿಗ್ಗರ್ ವೆನ್ಯೂ ಅಂಡ್ ಹಿಸ್ ಫೇಸ್ ಈಸ್ ಆಸ್ ಬ್ರೈಟ್ ಆಸ್ ವೀನಸ್. ಸೊ ಅಸೋಸಿಯೇಷನ್ ಆಯಿತು, ಒಂದು ಥಿಂಕಿಂಗ್ ಆಯಿತು, ಸ್ಟೋರಿ ಥರ ಒಂದು ವಿಜುವಲೈಸೇಷನ್ ಆಯಿತು. ಯಾವ್ದ್ರ ಬಗ್ಗೆ ಕೊಡ್ತಾ ಇದ್ದಾನೆ? ಕರಿಕ್ಯುಲಮ್ ವಿಟೆ ಅಂದರೆ ಔಟ್ ಟು ರೈಟ್ ಎ ಎಫೆಕ್ಟಿವ್ ರೆಸ್ಯೂಮೆ. ಅರ್ಥ ಆಗಿದೆಯಲ್ಲ? ಒಂದು ಅಸೋಸಿಯೇಷನ್ ಆಗಿದೆ, ಒಂದು ಇಮ್ಯಾಜಿನೇಷನ್ ಆಗಿದೆ, ವಿಜುವಲೈಸೇಷನ್ ಆಗಿದೆ, ಸ್ಟೋರಿ ಥರ. ಸೊ ನೀವು ನಾಳೆ ದಿನ ನನ್ನ ಯಾರೇ ಇದನ್ನ ವೇಣು ಸಿ ವಿ ಅಂದರೆ ಟಕ್ ಅಂತ ಹಿಂಗೇನೋ ಅಂದ್ರು, ಅದು ವೆನ್ಯೂ, ಇಷ್ಟು ದೊಡ್ಡ ವೆನ್ಯೂಲ್ ಕೊಡ್ತಾ ಇದ್ದಾರೆ. ಓಕೆ, ವೀನಸ್ ಇಸ್ ದಿ ಬ್ರೈಟೆಸ್ಟ್ ಪ್ಲಾನೆಟ್, ಅವ್ರ ಮುಖ ಅಷ್ಟು ಬ್ರೈಟ್ ಆಗಿದೆ. ಸಿ ವಿ ಅಂದರೆ ಕರಿಕ್ಯುಲಮ್ ವಿಟೆ, ನನ್ನ ಹೆಸರು ಯಾರೂ ಮರೆಯಲ್ಲ.